Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಮೊದಲೇ ರೇವಣ್ಣ ಟೆನ್ಷನ್ ಅಲ್ಲಿದ್ದಾರೆ. ಇಂಥ ಟೆನ್ಷನ್ನಿನ ನಡುವೆನೇ ಈಗ ಹೊಸದೊಂದು ಟೆನ್ಷನ್ ಶುರುವಾಗಿದೆ. ಅದು ಸೋಮವಾರ ಕೊಡುವಂಥ ಕೋರ್ಟಿನ ತೀರ್ಪು. ಅಂದರೆ ಸೋಮವಾರ ಕೋರ್ಟ್ ತನ್ನ ತೀರ್ಪನ್ನು ಪ್ರಕಟಿಸುತ್ತೆ. ಅಂದರೆ ಇವರಿಗೆ ಬೇಲ ಜೈಲ ಅನ್ನುವಂಥದ್ದು ಮತ್ತೊಮ್ಮೆ ಸಾಬೀತಾಗುತ್ತೆ. ಒಂದು ಏನೇನು ಆಗುತ್ತೆ ಏನು ಎತ್ತ ಅಂತ ಒಂದು, ಅಥವಾ ಈ ಕೇಸನ್ನೇ ವರ್ಗಾಯಿಸಿದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥದ್ದು ಇನ್ನೊಂದು ಗಮನಿಸಬೇಕಾದಂಥ ಸಂಗತಿ. ಇದು ರೇವಣ್ಣರ ಕಥೆ. ಆದರೆ ಇನ್ನು ಒಳಗಡೆ ಇರುವಂಥ ದೇವರಾಜೇಗೌಡ ಇವತ್ತೊಂದು ಬಾಂಬ್ ಹಾಕಿದ್ದಾರೆ. ಈ ಇಡೀ ಪೆನ್ ಡ್ರೈವ್ ಇದೆಯಲ್ಲ, ಪೆನ್ ಡ್ರೈವ್ನ ಹಿಂದಿರುವಂಥವ್ರು ಯಾರು ಅಂತಂದರೆ ಡಿ ಕೆ ಶಿವಕುಮಾರ್ ಅನ್ನುವಂಥ ಮಾತನ್ನು ದೇವರಾಜೇಗೌಡ ಹೇಳಿದ್ದಾರೆ. ನನ್ನನ್ನು ಬೋರಿಂಗ್ ಕ್ಲಬ್ಬಿಗೆ ಕರೆಸಿ ಅಲ್ಲಿ ಮಾತುಕತೆ ಮಾಡಿದರು. ನೀವು ಕುಮಾರಸ್ವಾಮಿ ಅವರ ಹೆಸರನ್ನ ಸೇರಿಸಿದರೆ 100 ಕೋಟಿ ಕೊಡ್ತೀವಿ ಅಂತ ಕೂಡ ಹೇಳಿದರು. ಅಷ್ಟೇ ಅಲ್ಲ, 5 ಕೋಟಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ದೇವರಾಜೇಗೌಡ ಹೇಳಿದ್ದಾರೆ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಷ್ಟೇ ಅಲ್ಲ, ಇನ್ನೂ ಮುಂದುವರೆದವರು ಹೇಳ್ತಾರೆ, ನಾನು ಹೊರಗಡೆ ಬಂದು ಇವನ್ನೆಲ್ಲ ಬಿಡುಗಡೆ ಮಾಡಿದರೆ ಸರ್ಕಾರವೇ ಬಿದ್ದು ಹೋಗುತ್ತೆ ಅಂತ ಕೂಡ ದೇವರಾಜೇಗೌಡ ಬಾಂಬ್ ಹಾಕಿದ್ದಾರೆ. ಹಾಗಾದರೆ ಇವತ್ತು ಏನೇನು ನಡೆದಿದೆ ಬನ್ನಿ ನೋಡೋಣ. ಕಾರ್ತಿಕ್ ಕರೆಸ್ಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಡಿಸಿಎಂ ಡಿಕೆ. ಕಾರ್ತಿಕ್ ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆನ್ ಡ್ರೈವ್ ತರಿಸ್ಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದೆ ಡಿ ಕೆ ಶಿವಕುಮಾರ್. 100 ಕೋಟಿ ಆಫರ್, 5 ಕೋಟಿ ಅಡ್ವಾನ್ಸ್. ದೇವರಾಜೇಗೌಡ ಬಾಂಬ್. ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಪೆನ್ ಡ್ರೈವ್ ಪ್ರಕರಣ ನಿರ್ವಹಣೆಗೆ 4 ಸಚಿವರ ಕಮಿಟಿ. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಚಲರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕಾ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಬಾಂಬ್. ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಪ್ರಕರಣ, ಪೆನ್ ಡ್ರೈವ್ ಕೇಸ್ ಕ್ಷಣಕ್ಕೊಂದು ದಿನಕ್ಕೊಂದು ಟ್ವಿಸ್ಟ್ ಪಡೆದು ಸಾಕ್ತಿರೋವಾಗಲೇ ಎಸ್ಐಟಿ ವಶದಲ್ಲಿರೋ ವಕೀಲ ದೇವರಾಜೇಗೌಡ ಹೊಸ ಬಾಂಬ್ ಸಿಡಿಸಿದ್ದಾರೆ. ಹೌದು, ಹಿಂದೆ ಪೆನ್ ಡ್ರೈವ್ ಪ್ರಕರಣ ಬಹಿರಂಗವಾದಾಗ ಡಿಸಿಎಂ ಡಿಕೆ ವಿರುದ್ಧ ಇದೇ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ರು. ಸದ್ಯ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೊಳಗಾಗಿರುವ ದೇವರಾಜೇಗೌಡಗೆ ಇಂದು ಹಾಸನದ 5ನೇ ಹೆಚ್ಚುವರಿ ಸಿವಿಲ್ ಕೋರ್ಟ್ ಎಸ್ಐಟಿ ಕಸ್ಟಡಿಗೆ ನೀಡಿ ಆದೇಶಿಸಿದೆ. ಕೋರ್ಟ್ಗೆ ಹಾಜರುಪಡಿಸಿದ ವೇಳೆ ಖಾಕಿ ಕಸ್ಟಡಿಯಲ್ಲಿದ್ದುಕೊಂಡೇ ಮಾಧ್ಯಮಗಳಿಗೆ ಮಾತನಾಡಿದ ದೇವರಾಜೇಗೌಡ ಹೊಸ ಆರೋಪ ಮಾಡಿದ್ದಾರೆ. ಪ್ರಜ್ವಲ್ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ನನ್ನ ಕರೆಸಿಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಡಿಕೆ ಅಂತ ಆರೋಪಿಸಿದ್ದಾರೆ. ನನ್ನನ್ನ ಡಿಕೆ ಶಿವಕುಮಾರ್ ಅವರು ಕರೆಸಿದ್ರು. ನೀನು HD ಕುಮಾರಸ್ವಾಮಿ ವಿರುದ್ಧ ಆರೋಪ ಮಾಡಬೇಕು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಕುಮಾರಸ್ವಾಮಿ ಪೆನ್ ಡ್ರೈವ್ ಹಂಚಿದ್ದಾರೆ ಅಂತ ಹೇಳಿದ್ರೆ ನಿಂಗೇನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಕೇಸ್ ನಿರ್ವಹಣೆ ಮಾಡೋಕೆ 4 ಸಚಿವರ ಕಮಿಟಿಯನ್ನೇ ಮಾಡಿದ್ದಾರೆ ಅಂತ ದೇವರಾಜೇಗೌಡ ಆರೋಪಿಸಿದ್ದಾರೆ. ನೋಡ್ರಿ, ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಕರೆಸಿ ಮಾತನಾಡಿದ್ರಲ್ಲಿ, ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು. ಅಲ್ಲಿ ಇವ್ರನ್ನ ಹೇಳಿ HD ಕುಮಾರಸ್ವಾಮಿನ ರಾಜ್ಯದಲ್ಲಿ ನಾಯಕತ್ವ ಹಾಳು ಮಾಡಬೇಕು ಅಂತ ಹೇಳಿ ಇದು ಹೇಳಿದ್ರಲ್ಲಿ ಇದು ಸತ್ಯ. ಅದು ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 100 ಹಾಕಿ ಕಳಿಸಿದ್ರು. ಆ ಮೀಟಿಂಗಿಗೆ ನನಗೆ ಯಾರು ಹೇಳಿ, ನಮ್ಮ MA ಗೋಪಾಲ ಸ್ವಾಮಿ ಇದಾನಲ್ಲ, ಚಂದ್ರಪಣ್ಣ ಗೋಪಾಲ ಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಎಷ್ಟು ಕೋಟಿ ಆಫರ್ ಮಾಡಿದ್ರು? 100 ಕೋಟಿ ರೂಪಾಯಿ. 100 ಕ್ರೋಸ್. ಯಾರು ಸರ್ ಆಫರ್ ಮಾಡಿದ್ದು? ಡಿ ಕೆ ಶಿವಕುಮಾರ್. ಇಷ್ಟಕ್ಕೆ ಸುಮ್ಮನಾಗದ ದೇವರಾಜೇಗೌಡ, ನಾನ್ ರಿಲೀಸ್ ಆದ್ರೆ ಸರ್ಕಾರವೇ ಪತನವಾಗುತ್ತೆ ಎಂದಿದ್ದಾರೆ. ಡಿ.ಕೆ. ಶಿವಕುಮಾರ್ ಆಡಿಯೋಗಳಿದ್ಯಾ? ಎಲ್ಲ ಇದಾವೆ. ನಿಮ್ಮ ಮನೆ ಮೇಲೆ ರೈಡ್ ಆಗಿ ಆರ್ಟಿಸ್ಟ್ ಕೋಶ ಪಡಿಸ್ಕೊಂಡ್ರೆ ಸರ್ಕಾರ ಪತನ ಆಗಿದೆ. ನಾನು ಹೊರಗಡೆ ಬಂದಿದ್ದೇನೆ, ಸರ್ಕಾರ ಪತನ ಆಗೋದಿದೆ. ಸರ್ಕಾರ ಪತನ ಆಗಿದೆ. ನಾನು ಹೊರಗಡೆ
HD ರೇವಣ್ಣಗೆ ಸೋಮವಾರದ ಟೆನ್ಷನ್. ಆತ ದೇವರಾಜೇಗೌಡ ಬಾಂಬ್ ಮೇಲೆ ಬಾಂಬ್ ಹಾಕಿದ್ರೆ ಈತ ರೇವಣ್ಣಗೆ ಈಗ ಸೋಮವಾರದ ಟೆನ್ಷನ್ ಶುರುವಾಗಿದೆ. ಕಿಡ್ನಾಪ್ ಪ್ರಕರಣದಲ್ಲಿ ಜಾಮೀನು ಪಡೆದು ಹೊರಬಂದಿರೋ ರೇವಣ್ಣಗೆ ಹೊಳೆನರಸೀಪುರ ಠಾಣೆಯಲ್ಲಿ ದಾಖಲಾಗಿರೋ ಲೈಂಗಿಕ ದೌರ್ಜನ್ಯ ಕೇಸ್ ಗುತ್ತಿಗೆಗೆ ತಂದಿಟ್ಟಿದೆ. ಈ ಕೇಸ್ನಲ್ಲಿ A1 ಆರೋಪಿಯಾಗಿರೋ ರೇವಣ್ಣ ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಮಾಡಬಹುದೇ ಇಲ್ವೇ ಅನ್ನೋ ಬಗ್ಗೆ ವಾದ ಪ್ರತಿವಾದ ನಡೆಯಿತು. ಹಾಗಿದ್ರೆ ಕೋರ್ಟ್ನಲ್ಲಿ ನಡೆದ ವಾದ ಪ್ರತಿವಾದ ಏನು ತೋರಿಸ್ತೀವಿ ನೋಡಿ. ಸಂತ್ರಸ್ತೆಯ ಹೇಳಿಕೆ ಬಳಿಕ ಈ ಪ್ರಕರಣದಲ್ಲಿ ಐಪಿಸಿ ಸೆಕ್ಷನ್ 376 ಅಂದ್ರೆ ಅತ್ಯಾಚಾರ ಆರೋಪ ಸೇರಿಸಲಾಗಿದೆ. ಮೊದಲಿಗೆ ಈ ಕೇಸ್ನಲ್ಲಿ ಸೆಕ್ಷನ್ 354A(d) ಮಾತ್ರವಿತ್ತು. ರೇವಣ್ಣ ಮತ್ತು ಪ್ರಜ್ವಲ್ ಇಬ್ಬರ ವಿರುದ್ಧವೂ ಲೈಂಗಿಕ ದೌರ್ಜನ್ಯ ಆರೋಪವಿದೆ. ಒಮ್ಮೆ ಅತ್ಯಾಚಾರ ಆರೋಪ ದಾಖಲಾದ್ರೆ ಜಾಮೀನು ಅರ್ಜಿ ವಿಚಾರಣೆ ನಡೆಸಲು ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಅಂದ್ರೆ ಈ ಕೋರ್ಟ್ಗೆ ವ್ಯಾಪ್ತಿ ಇಲ್ಲ. ಸೆಕ್ಷನ್ 376 ಅಪರಾಧಕ್ಕೆ ಜೀವಾವಧಿ ಶಿಕ್ಷೆ ಇದೆ. ಇದು ಜಾಮೀನು ರಹಿತ ಅಪರಾಧ. ಹೀಗಿದ್ದಾಗ ಜಾಮೀನು ಅರ್ಜಿ ಊರ್ಜಿತವಲ್ಲ. ಇಬ್ಬರ ವಿರುದ್ಧ ತನಿಖೆ ಇನ್ನೂ ನಡೆಯುತ್ತಿದೆ. ಆರೋಪ ಪಟ್ಟಿ ದಾಖಲಾದ ನಂತರವಷ್ಟೇ ಯಾರ ಮೇಲೆ ಏನು ಆರೋಪ ತಿಳಿಯಲಿದೆ. ಈ ಹಂತದಲ್ಲಿ ರೇವಣ್ಣ ವಿರುದ್ಧ ಇಷ್ಟೇ ಅಪರಾಧ ಎಂದು ಹೇಳಲಾಗುವುದಿಲ್ಲ. ಹೀಗಾಗಿ ಇದು ಸೆಷನ್ಸ್ ಕೋರ್ಟ್ ವ್ಯಾಪ್ತಿಗಿರುವ ಪ್ರಕರಣ. ಸೆಕ್ಷನ್ 41A ಅಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ರೂ ಬಂದಿಲ್ಲ. ಇದನ್ನ ಜಾಮೀನು ಅರ್ಜಿಯ ವಿಚಾರಣೆ ವೇಳೆ ಹೇಳ್ತೇನೆ. ಈಗ ಜಾಮೀನು ಅರ್ಜಿಯನ್ನ ವಿಚಾರಣೆಗೆ ಸ್ವೀಕರಿಸಬಾರದೆಂಬ ವಿಚಾರಕ್ಕಷ್ಟೇ ವಾದಿಸುತ್ತಿದ್ದೇನೆ. ಹೀಗಂತ ವಾದ ಮಾಡಿದ್ರು. ಬಳಿಕ ರೇವಣ್ಣ ಪರ ವಕೀಲ CV ನಾಗೇಶ್ ತಮ್ಮ ವಾದ ಆರಂಭಿಸಿದ್ರು. ದಯವಿಟ್ಟು ನಾನು ಸಲ್ಲಿಸಿರುವ ಅರ್ಜಿಯಲ್ಲಿನ ಮನವಿ ನೋಡಿ. ರೇವಣ್ಣ ವಿರುದ್ಧ 354A, 354D, 506, 509 ಆರೋಪ ಮಾತ್ರವಿದೆ. ಇವೆಲ್ಲವೂ ಜಾಮೀನು ನೀಡಬೇಕಾದ ಅಪರಾಧಗಳು. ಇದರಲ್ಲಿ ಮಾತ್ರ ಸೆಕ್ಷನ್ 436 ಅಡಿ ನಾನು ಜಾಮೀನು ಕೇಳಿದ್ದೇನೆ. ಈ ಕೇಸ್ನಲ್ಲಿ ರೇವಣ್ಣ ಕೋರ್ಟ್ಗೆ ಸರೆಂಡರ್ ಆಗಿದ್ದಾರೆ. ಸೆಕ್ಷನ್ 437 ಅಡಿ ಜಾಮೀನು ರಹಿತ ಅಪರಾಧಗಳಲ್ಲೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಜಾಮೀನು ನೀಡಲು ಅಧಿಕಾರವಿದೆ. ಹೀಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೂಡ ಜಾಮೀನು ನೀಡಬಹುದು ಅನ್ನೋ ವಾದವನ್ನ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ CV ನಾಗೇಶ್ ಮುಂದಿಟ್ರು. ಆಗ SIT ಪರ ವಕೀಲೆ ಜಾಯ್ನಾ ಕೊಥಾರಿ ಆಕ್ಷೇಪ ವ್ಯಕ್ತಪಡಿಸಿದ್ರು. ನೀವು ಜಾಮೀನು ಅರ್ಜಿಯ ಮೇಲೆ ವಾದಿಸ್ತಿದ್ದೀರಿ ಅಂತ ಹೇಳಿದ್ರು. ಅದಕ್ಕೆ CV ನಾಗೇಶ್ ಪ್ರತಿವಾದ ಹೇಗಿತ್ತು ನೋಡಿ. ನೀವು ವಾದಿಸುವಾಗ ನಾವು ದೇವರಂತೆ ಕುಳಿತಿದ್ದೆ. ನೀವು ಏನೆಲ್ಲ ಓದಿದಾಗಲೂ ನಾನು ತಕರಾರು ತೆಗೆದಿಲ್ಲ. ನೀವು ಗರ್ಭಗುಡಿಯ ದೇವರಂತೆ ಸ್ವಲ್ಪ ಕಾಲ ಸುಮ್ಮನೆ ಕುಳಿತುಕೊಳ್ಳಿ. ನಾನು ಕೆಲ ಕುತೂಹಲಕರ ವಿಚಾರ ಹೇಳಬೇಕು. ಯಾಕಂದ್ರೆ ಈ ದೂರು ದಾಖಲಾದ ಕತೆ ಅರೇಬಿಯನ್ ನೈಟ್ಸ್ ಕತೆಗಿಂತಲೂ ಕೆಟ್ಟದಾಗಿದೆ. ಸಂತ್ರಸ್ತೆಯ ಪರವಾಗಿ ಮಾಹಿತಿದಾರ ಹೊಳೆನರಸೀಪುರ ಠಾಣೆಗೆ ಹೋಗುತ್ತಾನೆ. ಬೆಂಗಳೂರಿನ ಗೌಪ್ಯ ಸ್ಥಳಕ್ಕೆ ಬಂದು ದೂರು ಸ್ವೀಕರಿಸಲು ಕೇಳುತ್ತಾನೆ. ಈ ಮನವಿ ಮೇರೆಗೆ ಠಾಣಾಧಿಕಾರಿ ಮೇಲಾಧಿಕಾರಿ ಸಮ್ಮತಿ ಪಡೆದರು. ಬೆಳಗಿನ ಜಾವ ಮಹಿಳಾ ಅಧಿಕಾರಿಯೊಂದಿಗೆ ಬೆಂಗಳೂರಿಗೆ ಬಂದರು. ಗೌಪ್ಯ ಸ್ಥಳದಿಂದ ಬಂದ ಮಹಿಳೆ ಟೈಪ್ ಮಾಡಿದ ದೂರು ನೀಡಿದರು. ಅದನ್ನ ಸ್ವೀಕರಿಸಿ ಪೊಲೀಸರು FIR ದಾಖಲಿಸಿದ್ದಾರೆ. ಇಂಥ ಕೇಸಿನಲ್ಲಿ CRPC 154 ಅಡಿ ಮಹಿಳಾ ಅಧಿಕಾರಿ ದೂರು ದಾಖಲಿಸಬೇಕು. ಮಹಿಳೆಯ ಘನತೆ ಕಾಪಾಡಲು 2013ರಲ್ಲಿ ಈ ತಿದ್ದುಪಡಿ ತರಲಾಯಿತು. ಮಹಿಳೆಯ ಹೇಳಿಕೆಯನ್ನ ವಿಡಿಯೋಗ್ರಾಫ್ ಮಾಡಬೇಕೆಂಬ ನಿಯಮ ಇದೆ. ಇಲ್ಲಿ ಮಹಿಳಾ ಅಧಿಕಾರಿ ಈ ದೂರು ದಾಖಲಿಸಿಕೊಂಡಿಲ್ಲ. ಬದಲಿಗೆ ಪುರುಷ ಅಧಿಕಾರಿ ಅಜಯ್ ಕುಮಾರ್ ಎಂಬ PSI ದೂರು ದಾಖಲಿಸಿಕೊಂಡಿದ್ದಾರೆ. ಹೀಗಾಗಿ FIR ದಾಖಲಿಸಿರುವುದೇ ಕಾನೂನು ಬಾಹಿರವಾಗಿದೆ. ಲೈಂಗಿಕ ದೌರ್ಜನ್ಯ ಬೇರೆ, ಅತ್ಯಾಚಾರ ಬೇರೆ. ಇದು ಟೈಪ್ ಮಾಡಿ ಸಿದ್ಧಪಡಿಸಿದ ದೂರು. ಲೈಂಗಿಕ ದೌರ್ಜನ್ಯ ಎಂದು ಹೇಳಲು ಆ ಮಹಿಳೆಗೆ ಬರುವುದಿಲ್ಲ. ನಾನು ಪರಿಚಯಸ್ಥರ ಮೂಲಕ ಪೊಲೀಸರನ್ನ ಕರೆಸಿ ದೂರು ನೀಡುತ್ತಿದ್ದೇನೆ. ಜೀವ ಭಯ ಇರೋದ್ರಿಂದ ಪೊಲೀಸರನ್ನ ಕರೆಸಿಕೊಂಡಿದ್ದೇನೆ ಎಂದು ದೂರಿನಲ್ಲಿದೆ. ಹೀಗಂತ ಪ್ರಬಲ ವಾದ ಮಂಡಿಸಿದ್ರು. ಅಲ್ಲದೆ ಪ್ರಕರಣದಲ್ಲಿ ಸೆಕ್ಷನ್ 376 ಅಂದ್ರೆ ಅತ್ಯಾಚಾರ ಆರೋಪ ಹೇಗೆ ಬಂತು ಅಂತನೂ ತಮ್ಮ ವಾದದಲ್ಲಿ ಪ್ರಶ್ನಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಜಡ್ಜ್ ಜಯಪ್ರೀತ್ ಜಾಮೀನು ಅರ್ಜಿಯ ಸ್ವೀಕಾರಾರ್ಹತೆ ಬಗ್ಗೆ ಮೇ 20ರಂದು ಆದೇಶ ಕಾಯ್ದಿರಿಸಿದ್ರು. ಈರಣ್ಣ ಜೊತೆ ರಮೇಶ್, TV9 ಬೆಂಗಳೂರು. 4ನೇ ಹಂತದ ಮತದಾನ ಆದಮೇಲೆ ಮಾತಿನ ಭರಾಟೆ ಬಹಳಷ್ಟು ಜೋರಾಗಿದೆ. ಎಷ್ಟು ಮಟ್ಟಿಗೆ ಅಂದರೆ ಇನ್ನು ಉಳಿದಿರುವಂಥ ಕ್ಷೇತ್ರಗಳಿವೆಯಲ್ಲ, ಆ ಕ್ಷೇತ್ರಗಳನ್ನು ಹೇಗಾದರೂ ಮಾಡಿ ಗೆಲ್ಲಬೇಕು ಅಂತ BJP ಮತ್ತು ಇಂಡಿಯಾ ಮೈತ್ರಿಕೂಟ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾನೆ ಇವೆ. ಇದೆಲ್ಲದರ ಜೊತೆಗೆ ಏನು ಅಂದರೆ ಒಬ್ಬರು ಒಂದು ಮಾತಾಡಿದರೆ ಇನ್ನೊಬ್ಬರು 10 ಮಾತಾಡ್ತಾರೆ ಅಂತ ಒಂದು ಸ್ಥಿತಿ.
ಘಟಾನುಘಟಿ ನಾಯಕರು ಉತ್ತರ ಪ್ರದೇಶದಲ್ಲಿ ಬೀಡುಬಿಟ್ಟಿದ್ದಾರೆ, ಮತಯಾಚನೆಯನ್ನು ಮಾಡ್ತಾ ಇದ್ದಾರೆ. ಅಮೇಠಿಯಲ್ಲಿ ರಾಹುಲ್ ಅಖಿಲೇಶ್ ಮತಶಿಕಾರಿ. ಉತ್ತರ ಪ್ರದೇಶದಲ್ಲಿ ಲೋಕಸಭಾ ಚುನಾವಣೆ ರಂಗೇರಿದೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಸಮಾಜವಾದಿಯ ಅಖಿಲೇಶ್ ಯಾದವ್ ಸೇರಿದಂತೆ ಘಟಾನುಘಟಿಗಳು ಯುಪಿ ರಣಭೂಮಿಯಲ್ಲಿ ಅಬ್ಬರಿಸಿದ್ದಾರೆ. ತಮ್ಮ ಅಭ್ಯರ್ಥಿಗಳ ಪರ ಮತಶಿಕಾರಿಗೆ ಹಿಡಿದಿದ್ದಾರೆ. ಹಮೀರ್ಪುರ ಮತ್ತು ಬಾರಾಬಂಕಿಯಲ್ಲಿ ಪ್ರಧಾನಿ ಮೋದಿ ಮತಬೇಟೆಯಾಡಿದ್ದಾರೆ. ನಾನು ಮೋದಿಗೆ ಹೆದರೋದಿಲ್ಲ, ರಾಗ ಹುಡುಗು. ಅಮೇಠಿ ಬಿಟ್ಟು ರಾಯ್ಬರೇಲಿಯಲ್ಲಿ ಸ್ಪರ್ಧಿಸಿರುವ ರಾಹುಲ್ ಪರ ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇಂದು ದೊಡ್ಡ ರ್ಯಾಲಿಯನ್ನ ನಡೆಸಲಾಯಿತು. ಎಸ್ಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಭಾರೀ ಸಂಖ್ಯೆಯಲ್ಲಿ ಸೇರಿದ್ರು. ಇದೇ ವೇಳೆ ಪುತ್ರನ ಪರ ಇದೇ ಮೊದಲ ಬಾರಿಗೆ ಸೋನಿಯಾ ಗಾಂಧಿ ಪ್ರಚಾರದ ಸಮಾವೇಶದಲ್ಲಿ ಭಾಗಿಯಾಗಿದ್ರು. ನನ್ನ ಮಗನನ್ನ ನಿಮ್ಮ ಮಡಿಲಿಗೆ ಹಾಕಿದ್ದೀನಿ ಅಂತ ಭಾವನಾತ್ಮಕ ಮಾತುಗಳನ್ನಾಡಿದ್ರು. भाई और बहनों, मैं आपको अपना बेटा सौंप रही हूँ. जैसे आपने मुझे अपना माना, वैसे ही राहुल को अपना मान कर रखना है. ये राहुल आपको निराश नहीं करेगा. ಇನ್ನು ಪ್ರಿಯಾಂಕಾ ಗಾಂಧಿ ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಮತ್ತು ಕಾಂಗ್ರೆಸ್ ತುಗಾಳಿ ಎದ್ದಿದೆ. ಅತ್ತ ರಾಹುಲ್ ಗಾಂಧಿ ಮೋದಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ನಾನು ಮೋದಿಗೆ ವಿರೋಧಿಲ್ಲ, ಏನ್ ಹೇಳ್ತೀನೋ ಅದನ್ನೇ ಮಾಡಿ ತೋರಿಸ್ತೀನಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. नरेंद्र मोदी से मैं डरता नहीं हूँ. अगर कोई डरता है तो नरेंद्र मोदी डरता है. आपका और मेरा रिश्ता दिल का रिश्ता है, सच्चाई का रिश्ता है, और मैं आपके लिए जो भी मैं आपसे कहूँगा वो मैं आपके लिए करके दिखाऊंगा. ರಾಮ ಮಂದಿರಕ್ಕೂ ಬುಲ್ಡೋಸರ್ ಹತ್ತಿಸ್ತಾರೆ. ಕೈ ವಿರುದ್ಧ ಮೋದಿ ಕಿಡಿ. ಒಂದ್ ಕಡೆ ಇಂಡಿಯಾ ಪಡೆ ಅಬ್ಬರಿಸ್ತಾ ಇದ್ರೆ, ಇತ್ತ ಅದೇ ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿ ಮೋದಿ ತಮ್ಮ ಹವಾ ಏನು ಅಂತ ತೋರಿಸಿದ್ರು. ಕಾಂಗ್ರೆಸ್ ಹಾಗೂ ಎಸ್ಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ ಮತ್ತು ಎಸ್ಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಮ ಮಂದಿರದ ಮೇಲೆ ಬುಲ್ಡೋಸರ್ ಹತ್ತಿಸಿ ಬಿಡ್ತಾರೆ ಅಂತ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. सपा कांग्रेस वाले सरकार में आए तो रामलला को फिर से टेंट में भेजेंगे और मंदिर पर बुलडोजर चलवा देंगे. अरे जरा योगी जी से ट्यूशन लो, बुलडोजर कहां चलाना कहां नहीं चलाना. ಇಷ್ಟಕ್ಕೆ ಸುಮ್ಮನಾಗದ ಮೋದಿ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ವಿಚಾರವನ್ನು ಪ್ರಸ್ತಾಪಿಸಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿಯನ್ನು ವಿಚಾರವಾಗಿ ಮೊನ್ನೆ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಅಖಿಲೇಶ್ ಉತ್ತರ ಕೊಡಲು ನಿರಾಕರಿಸಿದ್ರು. ಇದೇ ವಿಚಾರವಾಗಿ ಇಂದು ಪ್ರಧಾನಿ ಮೋದಿ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿಯನ್ನು ಮಾತನ್ನ ಕೇಳಿ ಸಮಾಜವಾದಿ ರಾಜಕುಮಾರನ ಹೃದಯವೇ ಛಿದ್ರವಾಗಿದೆ ಅಂತ ಲೇವಡಿ ಮಾಡಿದ್ದಾರೆ. कांग्रेस के एक नेता ने कह दिया कि रायबरेली के लोग प्रधानमंत्री चुनेंगे. ये सुनते ही समाजवादी शहजादे का दिल ही टूट गया. बस आंसू नहीं निकले. ಒಟ್ಟಾರೆಯಾಗಿ ಲೋಕ ಚುನಾವಣಾ ಅಖಾಡದ ಒಂದೊಂದೇ ಮಾತುಗಳು ವಿವಾದವನ್ನೇ ಹುಟ್ಟುಹಾಕ್ತಿದೆ. ಮೋದಿ ರಾಹುಲ್ ಗಾಂಧಿ ಮಧ್ಯೆ ಮಾತಿನ ಕಾಳಗ ಜೋರಾಗಿ ನಡೆಯುತ್ತಿದೆ. ಹರೀಶ್, TV9 ನವದೆಹಲಿ. ಸ್ವಾತಿ ಮಾಲಿವಾಲ್ ಆಪ್ ಸಂಸದೆ ಈಗ ಮಾಡಿರುವಂಥ ಆರೋಪಗಳಿದೆಯಲ್ಲ, ಅದು ಸಂಚಲನ ಸೃಷ್ಟಿ ಮಾಡಿದೆ. ತಮ್ಮ ಪಕ್ಷದ ನಾಯಕರ ವಿರುದ್ಧನೇ ಈಕೆ ಮಾಡಿರುವಂಥ ಆರೋಪಗಳೇನು, ಇದಕ್ಕೆ ಆಪ್ ನಾಯಕರು ಏನು ಹೇಳ್ತಾರೆ ಬನ್ನಿ ನೋಡೋಣ. ರಾಷ್ಟ್ರ ರಾಜಧಾನಿಯಲ್ಲಿ ಆಪ್ ಸಂಸದೆ ವರ್ಸಸ್ ಆಪ್ ನಾಯಕ.
ಲೋಕಸಭೆ ಚುನಾವಣೆಯ ಪ್ರಚಾರಕ್ಕಾಗಿ ಜೈಲಿನಿಂದ ಹೊರಬಂದ ಅರವಿಂದ್ ಕೇಜ್ರಿವಾಲ್ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಅದರಿಂದ ಸಿಎಂ ಕೇಜ್ರಿವಾಲ್ ಆಪ್ತ ಸಹಾಯಕ ಬಿಭವ್ ಕುಮಾರ್ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ತಮ್ಮ ಮೇಲೆ ಬಿಭವ್ ಹಲ್ಲೆ ಮಾಡಿರುವುದಾಗಿ ಆಪ್ ರಾಜ್ಯಸಭಾ ಸದಸ್ಯೆ, ದೆಹಲಿ ಮಹಿಳಾ ಆಯೋಗದ ಮಾಜಿ ಅಧ್ಯಕ್ಷೆ ಸ್ವಾತಿ ಮಾಲಿವಾಲ್ ಆರೋಪಿಸಿದ್ದು ಎಫ್ಐಆರ್ ದಾಖಲಾಗಿದೆ. 7 ರಿಂದ 8 ಬಾರಿ ಕಪಾಳಕ್ಕೆ ಹೊಡೆದ್ರು, ಎದೆಗೆ ಒದ್ರು. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಆಪ್ತ ಸಹಾಯಕನ ವಿರುದ್ಧ ಸಿಡಿದೆದ್ದಿರೋ ಸ್ವಾತಿ ಬಿಭವ್ ವಿರುದ್ಧ ದೂರು ನೀಡಿದ್ದಾರೆ. ಸ್ವಾತಿ ನೀಡಿದ ದೂರಿನನ್ವಯ ಎಫ್ಐಆರ್ ದಾಖಲಾಗಿದ್ದು, ಎಫ್ಐಆರ್ನಲ್ಲಿ ಭಯಾನಕ ಅಂಶಗಳನ್ನು ಉಲ್ಲೇಖಿಸಿದ್ದಾರೆ. ನಾನು 2024ರ ಮೇ 13ರಂದು ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದೆ. ಅಲ್ಲಿನ ಸಿಬ್ಬಂದಿ ಕಾಯುವಂತೆ ತಿಳಿಸಿದ್ರು. ನಾನು ರೂಮ್ನಲ್ಲಿ ಮುಖ್ಯಮಂತ್ರಿಗಾಗಿ ಕಾಯ್ತಿದ್ದೆ. ಇದ್ದಕ್ಕಿದ್ದಂತೆ ಸಿಎಂ ಪಿಎಸ್ ಬಿಭವ್ ಕುಮಾರ್ ಕೊಠಡಿಗೆ ನುಗ್ಗಿದ್ರು. ನನ್ನ ಮೇಲೆ ಕಿರುಚಲು ಪ್ರಾರಂಭಿಸಿದ್ರು. ನನ್ನನ್ನ ನಿಂದಿಸಿದ್ರು. ಏಕಾಏಕಿ ನಡೆದ ಈ ದುರ್ವರ್ತನೆಗೆ ದಿಗ್ಭ್ರಮೆಗೊಂಡ ನಾನು ಈ ರೀತಿ ಮಾತನಾಡುವುದನ್ನ ಬಿಟ್ಟು ಸಿಎಂರನ್ನ ಕರೀರಿ ಎಂದೆ. ಅವನು, ನೀನು ನನ್ನ ಮಾತನ್ನ ಹೇಗೆ ಕೇಳೋದಿಲ್ಲ, ನಿನಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿದ. 7 ರಿಂದ 8 ಬಾರಿ ನನ್ನ ಕಪಾಳಕ್ಕೆ ಹೊಡೆದ. ನನ್ನನ್ನ ನಾನು ರಕ್ಷಿಸಿಕೊಳ್ಳೋಕೆ ಕಾಲಿನಿಂದ ಒದ್ದೆ. ಅವನು ಕ್ರೂರವಾಗಿ ಎಳೆದುಕೊಂಡು ನನ್ನ ಅಂಗಿಯನ್ನ ಮೇಲಕ್ಕೆತ್ತಿದ. ನನ್ನ ಎದೆ, ಹೊಟ್ಟೆ ಹಾಗೂ ಸೊಂಟದ ಭಾಗಕ್ಕೆ ಪದೇ ಪದೇ ಒದ್ದ. ನಾನು ಎಷ್ಟೇ ಹೇಳಿದ್ರೂ ಅವನು ನನ್ನ ಮೇಲೆ ಹಲ್ಲೆ ಮುಂದುವರಿಸಿದ್ದ. ನಾನು ಪೀರಿಯಡ್ಸ್ ಆಗಿದ್ದೀನಿ, ತುಂಬಾ ನೋವಿದೆ, ದಯವಿಟ್ಟು ಬಿಟ್ಟು ಬಿಡಿ ಎಂದು ಪದೇ ಪದೇ ಹೇಳಿದೆ. ಆದರೆ ಅವನು ನನ್ನ ಮೇಲೆ ಹಲ್ಲೆ ಮುಂದುವರಿಸಿದ್ದ. ನಾನು ಹೇಗೋ ಬಿಡಿಸಿಕೊಂಡು ಬಂದೆ. ಈ ಅಪ್ರಚೋದಿತ ದಾಳಿಯಿಂದ ನಾನು ಆಘಾತಕ್ಕೊಳಗಾಗಿದ್ದೆ. 112 ಸಂಖ್ಯೆಗೆ ಕರೆ ಮಾಡಿ ನನ್ನ ವಿರುದ್ಧದ ಹಲ್ಲೆ ಬಗ್ಗೆ ತಿಳಿಸಿದೆ. ಹೀಗಂತ ಎಫ್ಐಆರ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇಷ್ಟೇ ಅಲ್ಲ, ನಿನ್ನ ಮೂಳೆ ಮುರಿದು ಯಾರಿಗೂ ತಿಳಿಯದ ಸ್ಥಳದಲ್ಲಿ ಹೂತು ಹಾಕ್ತೇವೆ ಅಂತ ಬಿಭವ್ ಬೆದರಿಕೆ ಹಾಕಿದ್ದಾಗಿಯೂ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಸ್ವಾತಿ ಆರೋಪದ ಬೆನ್ನಲ್ಲೇ ಹೊರಬಿದ್ದ ವಿಡಿಯೋ ಬಿಗ್ ಟ್ವಿಸ್ಟ್. ಆವತ್ತು ಮೇ 13 ಸ್ವಾತಿ ಮಲಿವಾಲ್ ಸಿಎಂ ಮನೆಗೆ ಹೋಗಿದ್ದಾರೆ. ಡ್ರಾಯಿಂಗ್ ರೂಮ್ನಲ್ಲಿ ಸ್ವಾತಿ ಕುಳಿತಿರೋ ವಿಡಿಯೋ ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಅಲ್ಲಿನ ಸಿಬ್ಬಂದಿ ಹೊರ ಹೋಗುವಂತೆ ಹೇಳ್ತಿರೋದು ದಾಖಲಾಗಿದೆ. ಆದರೆ ಇದು ಸಿಎಂ ಕಚೇರಿಯದ್ದೇ ವಿಡಿಯೋ ಅನ್ನೋದನ್ನ ಯಾರೂ ದೃಢಪಡಿಸಿಲ್ಲ. हम बड़ी रिक्वेस्ट कर रहे हैं। मैंने अभी 112 पे कॉल कर दी है, लेट द पुलिस का, उसके बाद में बात करूँ। तो पुलिस भी तो बाहर ही आएगी, वो यहाँ तक नहीं आएगी ना? नहीं, कुछ नहीं होता, अब अंदर ही आएगी। प्लीज कम मैडम, बात हेलो मैडम, प्लीज उठा के भेज दो, हम रिक्वेस्ट कर रहे हैं। ಈ ವಿಡಿಯೋ ಶೇರ್ ಮಾಡಿರೋ ಆಪ್ ಆದ್ಮಿ ಸತ್ಯ ಇಲ್ಲಿದೆ ನೋಡಿ ಅಂತ ಟ್ವೀಟ್ ಮಾಡಿದೆ. ಇದಕ್ಕೆ ಟ್ವೀಟ್ನಲ್ಲಿ ಕೌಂಟರ್ ಕೊಟ್ಟಿರೋ ಸ್ವಾತಿ ಮಾಲಿವಾಲ್ ಮನೆ ಹಾಗೂ ಕೊಠಡಿಯೊಳಗಿನ ಸಿಸಿಟಿವಿ ದೃಶ್ಯಗಳನ್ನ ಪರಿಶೀಲಿಸಿದ್ರೆ ಸತ್ಯಾಂಶ ಎಲ್ಲರ ಮುಂದೆ ಬರಲಿದೆ ಎಂದಿದ್ದಾರೆ. ಸ್ವಾತಿ ಮಾಲಿವಾಲ್ ಆರೋಪ ಬಿಜೆಪಿಯ ಷಡ್ಯಂತ್ರವೆಂದ ಸ್ವಾತಿ ಮಾಲಿವಾಲ್ ಸವಾಲ್ ಹಾಕ್ತಿದ್ದಂತೆ ಸುದ್ದಿಗೋಷ್ಠಿ ನಡೆಸಿದ ದೆಹಲಿ ಸಚಿವೆ ಅತಿಶಿ, ವಿಡಿಯೋದಲ್ಲಿರೋದು ಸತ್ಯ ಎಂದಿರೋ ದೆಹಲಿ ಸಚಿವೆ ಅತಿಶಿ ಬಿಜೆಪಿಯ ಷಡ್ಯಂತ್ರ ರೂಪಿಸಿ ಸ್ವಾತಿ ಅವರನ್ನ ಕೇಜ್ರಿವಾಲ್ ಮನೆಗೆ ಕಳುಹಿಸಿದೆ ಅಂತ ಆರೋಪಿಸಿದ್ದಾರೆ. जब से अरविंद केजरीवाल जी को बेल मिली है, जमानत मिली है और भारतीय जनता पार्टी द्वारा लगाए गए झूठे केसों से वो तिहाड़ जेल से बाहर आए हैं, तब से भारतीय जनता पार्टी बौखलाई हुई है और इसी बौखलाहट के तहत भारतीय जनता पार्टी ने एक साजिश रची, एक षड्यंत्र रचा और उस षड्यंत्र के तहत स्वाति मालीवाल जी को दिल्ली के मुख्यमंत्री अरविंद केजरीवाल जी के घर 13 मई को सुबह सुबह भेजा गया. ಇದೆಲ್ಲ ಬೆಳವಣಿಗೆಗಳಿಗೂ ಮನೆ ಸ್ವಾತಿ ಅವರನ್ನ ಆಸ್ಪತ್ರೆಗೂ ಕರೆದೊಯ್ದು ವೈದ್ಯಕೀಯ ಪರೀಕ್ಷೆಗೊಳಪಡಿಸಲಾಗಿತ್ತು. ಇದಾದ ಬಳಿಕ ದೆಹಲಿ ಕೋರ್ಟ್ಗೆ ಕರೆದೊಯ್ಯಲಾಗಿತ್ತು. ಸಿಆರ್ಪಿಸಿ 164 ಅಡಿ ಹೇಳಿಕೆ ದಾಖಲಾಗಿದೆ. ಅಲ್ಲದೆ ಸಿಎಂ ನಿವಾಸಕ್ಕೆ ಸ್ವಾತಿ ಕರೆತಂದು ಮಹಜರು ಮಾಡಲಾಗಿದೆ. ಅತ್ತ ಬಿಭವ್ ಕುಮಾರ್ ನಿವಾಸಕ್ಕೆ ತೆರಳಿದ್ದ ಪೊಲೀಸರು ಮತ್ತು ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿದೆ. ಬಿಭವ್ ಕುಮಾರ್ ಕೋರ್ಟ್ ಮೆಟ್ಟಿಲೇರಿದ್ದು ಜಾಮೀನಿಗಾಗಿ ಅರ್ಜಿ ಸಲ್ಲಿಸಿದ್ದಾರೆ. ಚುನಾವಣೆ ಹೊತ್ತಲ್ಲೇ ಕೇಜ್ರಿವಾಲ್ ಜೈಲಿನಿಂದ ಹೊರಬಂದ ಹೊತ್ತಲ್ಲೇ ಸ್ವಾತಿ ಮಾಲಿವಾಲ್ ಪ್ರಕರಣ ಆಪ್ಗೆ ಆಪತ್ತು ತಂದೊಡ್ಡಿದೆ. ಸಿಎಂ ಕೇಜ್ರಿವಾಲ್ ಈ ಬಗ್ಗೆ ಮೌನವಾಗಿದ್ದು ಬಿಜೆಪಿ ನಾಯಕರು ಆಪ್ ಒಳಗಿನ ಜಗಳವನ್ನ ಲೇವಡಿ ಮಾಡುತ್ತಿದ್ದಾರೆ. ಆಪ್ ಮತ್ತು ಇಂಡಿಯಾ ಮೈತ್ರಿಕೂಟ ಮಹಿಳಾ ವಿರೋಧಿಯಾಗಿದೆ ಅಂತ ಬಿಜೆಪಿ ವಾಗ್ದಾಳಿ ನಡೆಸಿದೆ.
ಸದ್ಯ ಎಫ್ಐಆರ್ ದಾಖಲಾಗಿದ್ದು ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್ ಟಿವಿ9. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಭರ್ಜರಿ ಮಳೆಯಾಗಿದೆ. ಮಳೆ ಬೇಕಿತ್ತು ನಿಜ, ಆದರೆ ಇದೇ ಮಳೆ ಕೆಲವೊಂದು ಕಡೆಗೆ ಅವಾಂತರಗಳನ್ನು ಕೂಡ ಸೃಷ್ಟಿ ಮಾಡಿದೆ. ಸೊ ಇದನ್ನು ಎದುರಿಸುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಅಧಿಕಾರಿಗಳ ಸಭೆಯನ್ನು ಕರೆದಿದ್ದರು. ಬತ್ತಿ ಹೋಗಿದ್ದ ಹಳ್ಳಗಳು ಭೋರ್ಗರೆಯುತ್ತಿವೆ. ಹರಿದಾಗಿದ್ದ ನದಿಗಳು ರಭಸವಾಗಿ ಹರಿಯುತ್ತಿವೆ. ಮರಗಳು ನೆಗುರುಳಿದ್ರೆ ವಿದ್ಯುತ್ ಕಂಬಗಳು ನೆಲಕಚ್ಚಿವೆ. ಮರದಿಂದ ಕಂಗಾಲಾಗಿದ್ದ ಕೊಪ್ಪಳದ ಗುಂಡೂರು ಬಳಿಯ ಹಳ್ಳ ತುಂಬಿ ಹರಿಯುತ್ತಿದೆ. ಲಕ್ಷ್ಮೀ ಕ್ಯಾಂಪ್ ಮತ್ತು ಗುಂಡೂರು ಸಂಪರ್ಕ ಸೇತುವೆ ಮುಳುಗಡೆಗೆ ಕೆಲವೇ ಅಡಿ ಬಾಕಿ ಇದೆ. ಚಿಕ್ಕಮಗಳೂರಿನಲ್ಲಿನ ಮಳೆ ಆರ್ಭಟ ನದಿ ತೊರೆಗಳಿಗೆ ಜೀವ ಕಳೆ ತಂದಿದೆ. ಬೆಳಕಾಪುರ, ಬೆಳವಾಡಿ, ಕೇಬಿಹಾಳ್, ಈಶ್ವರಹಳ್ಳಿ ಭಾಗದಲ್ಲಿ ಭಾರೀ ಮಳೆಯಾಗಿದೆ. ತುಂಗಾ, ಭದ್ರಾ ಮತ್ತು ಹೇಮಾವತಿ ನದಿಗಳ ನೀರಿನ ಮಟ್ಟ ಕೂಡ ಏರಿಕೆ ಆಗ್ತಿದೆ. ದಾವಣಗೆರೆಯ ದೊಡ್ಡಮಾತಿ ಬಳಿ ನಿರ್ಮಿಸಿದ್ದ ತಾತ್ಕಾಲಿಕ ಶೆಡ್ಗಳ ಶೀಟ್ಗಳು ಬಿರುಗಾಳಿಗೆ ಹಾರಿ ಹೋಗಿವೆ. 300ಕ್ಕೂ ಹೆಚ್ಚು ಕುಟುಂಬಗಳ ಜನರ ಬದುಕು ಬೀದಿಗೆ ಬಿದ್ದಿದೆ. ಮಹಿಳೆಯರು ನೀರು ಹಾಕ್ತಿದ್ದಾರೆ. ರಾಜ್ಯದಲ್ಲಿ ಉತ್ತಮ ಮಳೆಯಾಗ್ತಿದೆ. ಬರಗಾಲ ಮಳೆಯಾಗಿ ಒಣಗಿ ಹೋಗಿದ್ದ ನೆಲ ಹಚ್ಚ ಹಸಿರಾಗ್ತಿದೆ. ಹೀಗಾಗಿ ಮಹತ್ವದ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ ಬಿತ್ತನೆ ಬೀಜ, ರಸಗೊಬ್ಬರ ವಿತರಣೆ, ಮುಂಗಾರು ಮಳೆ ಎದುರಿಸಲು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮ ಸೇರಿದಂತೆ ಬರ ಪರಿಹಾರದ ಬಗ್ಗೆಯೂ ಚರ್ಚೆ ನಡೆಸಿದರು. ಸಭೆಯಲ್ಲಿ 33 ಲಕ್ಷ ರೈತರಿಗೆ ಬರ ಪರಿಹಾರ ನೀಡಲಾಗಿರುವ ಬಗ್ಗೆ ಚರ್ಚೆಯನ್ನ ನಡೆಸಲಾಯಿತು. ಮಳೆ ಹೆಚ್ಚಾಗಿ ಡ್ಯಾಮೇಜ್ ಆದ್ರೆ ತಕ್ಷಣ ಸ್ಪಂದಿಸಬೇಕು. ಕೆರೆಕಟ್ಟೆಗಳನ್ನ ತುಂಬಿಸಲು ಕ್ರಮ ವಹಿಸುವ ಬಗ್ಗೆ ಸಭೆಯಲ್ಲಿ ಚರ್ಚಿಸಲಾಗಿದೆ. ಬ್ಯೂರೋ ರಿಪೋರ್ಟ್ ಟಿವಿ9. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.